ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಅನ್ಕೊಂಡಿರೋ ಕೆಲಸಗಳು ಸರಿಯಾಗಿ ಆಗ್ತಿಲ್ಲ ಅಂತ ಅಂದರೆ ಅನೇಕ ಜನ ನಂಬೋದೇನಂತಂದರೆ ದೃಷ್ಟಿ ಬಿದ್ದಿದೆ ಮತ್ತು ಮಾಟ ಮಂತ್ರ ಮಾಡಿಸಿದ್ದಾರೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ಬಾಧೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಜನ ಏನು ಮಾಡ್ತಾರೆ ಅಂದರೆ ಮೊದಲು ಹೋಗಿ ತಡೆಯನ್ನು ಒಡಿಸ್ತಾರೆ. ತಡೆಯನ್ನು ಅನೇಕದ್ರಲ್ಲಿ ಒಡಿಸ್ತಾರೆ. ಒಬ್ಬೊಬ್ಬರು ನಿಂಬೆಹಣ್ಣಲ್ಲಿ ಒಡಿಸ್ತಾರೆ, ಕುಂಬಳಕಾಯಲ್ಲಿ ಒಡಿಸ್ತಾರೆ ಮತ್ತು ತೆಂಗಿನಕಾಯಲ್ಲಿ ಒಡಿಸ್ತಾರೆ. ತಡೆಯನ್ನು ತುಂಬ ದೇವಾಲಯಗಳಲ್ಲಿ ತೆಗಿತಾರೆ. ಅದರಲ್ಲಿ ಬಂದು ಕಾಳಿಕಾದೇವಿ ಮತ್ತು ಮಾರಮ್ಮ ಮತ್ತು ದುರ್ಗಾ ದೇವಸ್ಥಾನಗಳಲ್ಲಿ ತಡೆಯನ್ನು ಹೊಡಿತಾರೆ. ನಾವು ಈ ವಿಡಿಯೋಲಿ ಹೋಗ್ತಾ ಇರೋ ದೇವಸ್ಥಾನದಲ್ಲೂ ಸಹ ತಡೆಯನ್ನು ಹೊಡಿತಾರೆ. ಈ ದೇವಾಲಯ ಮಾರಮ್ಮ ದೇವಾಲಯವಾಗಿರುತ್ತೆ. ತುಂಬಾ ವಿಶೇಷವಾಗಿರುವಂತಹ ದೇವಾಲಯ ಅಂತಲೇ ಹೇಳಬಹುದು. ಈ ದೇವಾಲಯ ಬಂದು ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ಆರತಿ ಉಕ್ಕಡ ಗ್ರಾಮದಲ್ಲಿ ಇರುವಂತಹ ಶ್ರೀ ಅಹಲ್ಯ ಮಾರಮ್ಮ ದೇವಾಲಯ. ಈ ದೇವಾಲಯ ಸಾಕ್ಷಾತ್ ಗೌತಮ ಮಹರ್ಷಿಗಳ ಪತ್ನಿಯಾದಂತಹ ಅಹಲ್ಯದೇವಿ ದೇವಾಲಯವಾಗಿದೆ. ಈ ದೇವಾಲಯದಲ್ಲಿ ಶಕ್ತಿ ದೇವತೆಯಾಗಿ ಮಾರಮ್ಮಳಾಗಿ ನೆಲೆಸಿದ್ದಾರೆ. ಈ ದೇವಾಲಯದಲ್ಲಿ ತಡೆ ಹೊಡೆಯೋದು ತುಂಬಾ ಪ್ರಸಿದ್ಧವಾಗಿದೆ. ಇಲ್ಲಿ ಸುತ್ತಮುತ್ತಲಿರುವಂತಹ ಎಲ್ಲ ಗ್ರಾಮಗಳಿಂದ ಹಿಡಿದು ಅನೇಕ ಊರುಗಳಿಂದ ಸಹ ಇಲ್ಲಿಗೆ ಬರ್ತಾರೆ. ಅಮಾವಾಸ್ಯೆ ಪೌರ್ಣಮಿಯ ಟೈಮಲ್ಲಿ ತುಂಬ ಜನ ಭಕ್ತರು ಬಂದು ಇಲ್ಲಿ ತಡೆಯನ್ನು ಒಡಿಸ್ಕೊತಾರೆ. ಈ ರೀತಿ ಮಾಡೋದ್ರಿಂದ ಅವರು ಅಂದ್ಕೊಂಡಿರುವಂತಹ ಕೆಲಸಗಳಿಗೆ ಯಾವುದೇ ರೀತಿ ಅಡ್ಡಿ ಆತಂಕಗಳು ಬಂದಾಗ ಇಲ್ಲಿ ತಡೆಯನ್ನು ಒಡಿಸ್ಕೊಂಡ್ರು ಅಂದರೆ ಅದು ಬೇಗನೆ ನಿವಾರಣೆ ಆಗಿ ಅವ್ರು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ನಂಬ್ತಾರೆ. ಅದರಿಂದ ಇಲ್ಲಿ ಆ ಸಮಯದಲ್ಲಿ ತುಂಬಾ ಜನ ಬರ್ತಾರೆ. ನಾವು ಈ ವಿಡಿಯೋದಲ್ಲಿ ಇಷ್ಟೊಂದು ಪ್ರಸಿದ್ಧವಾಗಿರುವಂಥ ಆರತಿ ಉಕ್ಕಡ ಗ್ರಾಮದಲ್ಲಿರುವಂತಹ ಶ್ರೀ ಅಹಲ್ಯದೇವಿ ಮಾರಮ್ಮ ದೇವಾಲಯವನ್ನು ನೋಡೋಣ ಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡೋದು ಮಿಸ್ ಮಾಡಬೇಡಿ. ಈ ಆರತಿ ಉಕ್ಕಡ ಮಾರಮ್ಮ ದೇವಸ್ಥಾನಕ್ಕೆ ಬೆಂಗಳೂರಿಂದ ಹೋಗೋದಾದರೆ 134 ಕಿಲೋಮೀಟರ್ ಇರುತ್ತೆ. ಮೈಸೂರಿಂದ ಹೋಗೋದಾದರೆ 26 ಕಿಲೋಮೀಟರ್ ಆಗುತ್ತೆ. ಅದೇ ಪಾಂಡುಪುರದಿಂದ 8 ಕಿಲೋಮೀಟರ್ ಆಗುತ್ತೆ. ಶ್ರೀರಂಗಪಟ್ಟಣದಿಂದ ಹೋಗೋದಾದರೆ 10 ಕಿಲೋಮೀಟರ್ ಇರುತ್ತೆ. ಈ ಆರತಿ ಉಕ್ಕಡ ಮಾರಮ್ಮ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬಸ್ ರೂಟ್ ನೋಡೋದಾದರೆ ಬೆಂಗಳೂರಿಂದ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮೊದಲು ಬೆಂಗಳೂರಿಂದ ಪಾಂಡುಪುರನ ರೀಚ್ ಆಗಬೇಕಾಗಿರುತ್ತೆ. ಪಾಂಡುಪುರಗೆ ಹೋಗೋದಕ್ಕೆ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ತುಂಬಾ ಬಸ್ಸಸ್ಸು ಅವೈಲಬಲ್ ಇರುತ್ತೆ. ಪಾಂಡುಪುರದಿಂದ ಈ ದೇವಸ್ಥಾನಕ್ಕೆ 8 ಕಿಲೋಮೀಟರ್ ಇರುತ್ತೆ. ಪಾಂಡುಪುರದಿಂದ ಡೈರೆಕ್ಟ್ ಬಸ್ಸು ಈ ದೇವಸ್ಥಾನಕ್ಕೆ ಇರುತ್ತೆ. ಟೈಮಿಂಗ್ಸ್ ಬಸ್ ಇರುತ್ತೆ, ಆದರೂ ಸಹ ಬಸ್ಸಸ್ಸು ತುಂಬಾ ಅವೈಲಬಲ್ ಇರುತ್ತೆ. ಪಾಂಡುಪುರ ಬಸ್ ಸ್ಟಾಪ್ ಹತ್ರ ನಿಮಗೆ ಶೇರ್ ಆಟೋ ಸಹ ಅವೈಲಬಲ್ ಇರುತ್ತೆ. ಶೇರ್ ಆಟೋದಲ್ಲಾದರೂ ಈ ದೇವಸ್ಥಾನಕ್ಕೆ ಹೋಗಬಹುದು. ಪಾಂಡುಪುರದಿಂದ ಶೇರ್ ಆಟೋದಲ್ಲಿ 20 ರೂಪೀಸ್ನ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ನೋಡಿ, ಇದೇನೆ ಆರತಿ ಉಕ್ಕಡ ಮಾರಮ್ಮ ದೇವಾಲಯ. ಇದೇನೆ ಎಂಟ್ರಿ ದ್ವಾರ. ಬಸ್ಸಲ್ಲಿ ಬಂದ್ರು ಆಟೋದಲ್ಲೂ ಬಂದ್ರು ಈ ದೇವಸ್ಥಾನದ ಮುಂದೆ ಈ ದ್ವಾರ ಇದೆಯಲ್ಲ, ಇಲ್ಲೇನೆ ಸ್ಟಾಪ್ ಮಾಡ್ತಾರೆ. ದ್ವಾರದಿಂದ ಒಳಗಡೆ ಬಂದ್ರೆ ಅನೇಕ ಶಾಪ್ಸ್ಗಳಿರುತ್ತೆ. ಇಲ್ಲಿ ನಮಗೆ ಪೂಜೆ ಸಾಮಾನು ಎಲ್ಲಾನು ಸಿಗುತ್ತೆ. ನಾವು ತಡೆಯನ್ನ ಒಡಿಸ್ಕೊಳೋದಕ್ಕೆ ಮನೆಯಿಂದಾನೇ ತಗೊಂಡ್ಬರ್ಬೇಕು ಅಂತಿಲ್ಲ. ಇಲ್ಲೇನೆ ಎಲ್ಲ ತರಹದ ಪೂಜೆ ಸಾಮಾನುಗಳು ಸಿಗುತ್ತೆ. ಇಲ್ಲಿ 2 ತರ ಪೂಜೆ ಸಾಮಾನು ಸಿಗುತ್ತೆ. ಒಂದು ಬಂದು ನಾರ್ಮಲ್ ನಾವು ದೇವಾಲಯಕ್ಕೆ ತಗೊಂಡು ಹೋಗ್ತೀವಲ್ಲ ಪೂಜೆ ಸಾಮಾನು, ಆ ರೀತಿ ಇರುತ್ತೆ. ತೆಂಗಿನಕಾಯಿ, ಬಾಳೆಹಣ್ಣು, ಹೂವು ಈ ರೀತಿ ಇರುತ್ತೆ. ಇದು ಬಂದು ದೇವಾಲಯದ ಗರ್ಭಗುಡಿಯಲ್ಲಿರುವಂತಹ ತಾಯಿಗೆ ಪೂಜೆಯನ್ನ ಮಾಡಿಸೋ ಐಟಮ್ಸು. ಪೂಜೆ ಸಾಮಾನಿಗೆ 70 ರೂಪೀಸ್ನ ಚಾರ್ಜ್ ಮಾಡಿದ್ರು. ಇನ್ನೊಂದು ಬಂದು ತಡೆಯನ್ನ ಒಡಿಸ್ಕೊಳಕ್ಕೆ ಇರುವಂತಹ ಪೂಜೆ ಸಾಮಾನು. ತಡೆ ಒಡಿಸ್ಕೊಳೋದ್ರಲ್ಲಿ ನಮಗೆ ಒಂದು ಚಿಕ್ಕದಾದಂತಹ ಮಡಿಕೆ, ತೆಂಗಿನಕಾಯಿ ಮತ್ತು ನಿಂಬೆಹಣ್ಣು, ಅದ್ರ ಜೊತೆಗೆ ಒಂದು ಮೊಟ್ಟೆಯನ್ನು ಸಹ ಕೊಡ್ತಾರೆ. ಮೊದಲು ನಾವು ದೇವಸ್ಥಾನದಲ್ಲಿರುವಂತಹ ಗರ್ಭಗುಡಿಯಲ್ಲಿ ಇರುವಂತಹ ಆರತಿ ಉಕ್ಕಡ ಮಾರಮ್ಮನ ದರ್ಶನವನ್ನು ಪಡ್ಕೋಬೇಕು. ಅದರಿಂದ ನಾವು ಇವಾಗ ಬರೀ ದೇವರಿಗೆ ಇರುವಂತಹ ದೇವರ ಪೂಜೆಯ ಸಾಮಾನನ್ನ ಮಾತ್ರ ತಗೊಂಡು ಹೋಗ್ತಾ ಇದ್ದೀವಿ. ದೇವರನ್ನ ದರ್ಶನವನ್ನು ಪಡ್ಕೊಂಡು ಆದಮೇಲೆ ನಾವು ನಮಗೆ ತಡೆಯನ್ನು ಒಡಿಸ್ಕೊಳಕ್ಕೆ ಇರುತ್ತಲ್ಲ ಆ ಪೂಜೆ ಸಾಮಾನ ತಗೊತೀವಿ. ಈ ದೇವಾಲಯದ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ
ಕಾವೇರಿ ನದಿಯಲ್ಲಿ ಉದ್ಭವವಾದ ಅಮ್ಮನವರ ಶಿಲೆಯು ಕೆಲವು ಮೀನು ಹಿಡಿಯುವವರ ಕೈಗೆ ಸಿಗುತ್ತೆ. ಅವರು ಈ ತಾಯಿಗೆ ಗುಡಿಯನ್ನ ಕಟ್ಟಿ ದಿನವೂ ಪೂಜೆಯನ್ನ ಮಾಡ್ತಿದ್ರು. ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ತುಂಬಾನೇ ಜನ ಇರ್ತಾರೆ. ಈ ತಾಯಿ ತುಂಬಾನೇ ಶಕ್ತಿಶಾಲಿ ತಾಯಿಯಾಗಿದ್ದಾರೆ. ಈ ತಾಯಿಯನ್ನ ಕೆಲಸಗಳಿಗೆ ಬರುವಂತಹ ಅಡೆತಡೆಗಳನ್ನ ನಿವಾರಿಸುವಂತ ಕೇಳೋದಿಕ್ಕೆ ಅಂತಾನೆ ಅನೇಕ ಭಕ್ತರು ಅನೇಕ ಕಡೆಗಳಿಂದ ಬರ್ತಾರೆ. ಅದ್ರ ಜೊತೆಗೆ ವಾಮಾಚಾರ, ಮಾಟ ಮಂತ್ರ ಸಮಸ್ಯೆಗಳಿಂದ ಬಳಲುತ್ತಿರೋರು ಸಹ ಈ ದೇವಿಯನ್ನ ದರ್ಶನವನ್ನ ಪಡ್ಕೊಂಡು ತಡೆಯನ್ನ ಒಡಿಸ್ಕೊಂಡ್ರೆ ನಿವಾರಣೆ ಆಗುತ್ತೆ ಅಂತ ಸಹ ಹೇಳ್ತಾರೆ. ನಾವು ಸಂಡೇ ಬಂದಿರೋದ್ರಿಂದ ಈ ದೇವಾಲಯದಲ್ಲಿ ತುಂಬಾನೇ ಜನ ಇದ್ರು. ಈಗ ಮತ್ತೊಂದು ಪೂಜಾ ಐಟಮ್ಸ್ನ ನಾವು ತಗೊಳ್ತಾ ಇದ್ದೀವಿ. ಇದು ಬಂದು ತಡೆಯನ್ನ ಒಡಿಸ್ಕೊಳೋದಕ್ಕೆ ಇರುವಂತಹ ಪೂಜಾ ಐಟಮ್ಸು. ಇದರಲ್ಲಿ ಆಗ್ಲೇ ನಿಮಗೆ ತಿಳಿಸಿದ ಹಾಗೆ ಮೊಟ್ಟೆ, ಮಡಕೆ, ತೆಂಗಿನಕಾಯಿ ಮತ್ತೆ ನಿಂಬೆಹಣ್ಣು ಸಹ ಇರುತ್ತೆ. ಇಲ್ಲಿ ಪೂಜಾ ಐಟಮ್ಸ್ಗೆ 60 ರೂಪೀಸ್ನ ಚಾರ್ಜ್ ಮಾಡಿದ್ರು. ಈ ದೇವಾಲಯದ ಹಿಂಭಾಗದಲ್ಲಿ ಕಲ್ಯಾಣಿ ಇದೆ, ಅಲ್ಲಿಗೆ ನಾವು ಮೊದಲು ಹೋಗ್ಬೇಕು. ಇದನ್ನ ಎಳೆ ತಟ್ಟೆ ಒಡೆಯುವ ಜಾಗ ಅಂತ ಕರೀತಾರೆ. ಇಲ್ಲಿ ಒಂದು ಬೋರ್ಡ್ ಸಹ ಹಾಕಿರ್ತಾರೆ. ಈ ಕಲ್ಯಾಣಿ ಪಕ್ಕದಲ್ಲಿ ನೀವು ಇಲ್ಲಿ ನೋಡಬಹುದು. ಇಲ್ಲಿ 5 ರೂಪೀಸ್ ಟಿಕೆಟ್ನ ನಾವು ತಗೊಬೇಕಾಗಿರುತ್ತೆ. ಇಲ್ಲಿ ನೀವು ಒಬ್ಬೊಬ್ಬರಿಗೆ ಸಿಂಗಲ್ ಆಗಿ ತಡೆಯನ್ನ ಒಡಿಸ್ಕೋಬೇಕು ಅಂತಾನೆ ಸಪ್ರೇಟ್ ಆದಂತಹ ಪೂಜೆ ಐಟಮ್ಸ್ನ ತಗೊಂಡು ಬೇಕಾದ್ರೆ ನೀವು ಒಡಿಸ್ಕೋಬಹುದು. ಇಲ್ಲ ಅಂತಂದ್ರೆ ಫ್ಯಾಮಿಲಿ ಪೂರ್ತಿ ಒಂದೇ ತಡೆ ಐಟಮ್ಸ್ನ ತಗೊಂಡು ನೀವು ಬೇಕಾದ್ರೆ ಒಡಿಸ್ಕೋಬಹುದಾಗಿರುತ್ತೆ. ನಾವು 3 ಮೆಂಬರ್ಸ್ ಹೋಗಿರೋದ್ರಿಂದ ನಾವು 3 ಜನಕ್ಕೆ ಸೇರಿ ಒಂದೇ ತಡೆ ಐಟಮ್ಸ್ನ ತಗೊಂಡಿದ್ದೀವಿ. ಈ ಕಲ್ಯಾಣಿ ಒಳಗಡೆ ಅರ್ಚಕರು ನಿಂತಿರ್ತಾರೆ. ಅವರು ಸಣ್ಣದಾದಂತಹ ಮಡಕೆಯ ತಟ್ಟೆಗಳನ್ನು ತೆಗೆದು ದಡದ ಮೇಲೆ ಹಾಕ್ತಾರೆ. ಅದನ್ನ ನಾವು ಕಾಲಿನಿಂದ ಒಡೆದಾಕಿ ಮುಂದಕ್ಕೆ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ಕೆಲಸ ಕಾರ್ಪಣ್ಯಗಳಿಂದ ಬಂದಿರುವಂತಹ ಅಡೆತಡೆಗಳು ಒಂದೊಂದು ಹೋಗುತ್ತೆ ಅಂತ ನಂಬಿಕೆ ಇದೆ. ಇಲ್ಲಿ ಅರ್ಚಕರಿಗೆ ಅಮೌಂಟ್ ಕೊಡಬೇಕು. ಮಿನಿಮಮ್ 10 ರೂಪೀಸ್ ಆದರೂ ಚಾರ್ಜ್ ಮಾಡ್ತಾರೆ. ಕಂಪಲ್ಸರಿಯಾಗಿ ಕೊಡಬೇಕಾಗಿರುತ್ತೆ. ಆಲ್ರೆಡಿ ನಾವು ಟಿಕೆಟ್ನ ತಗೊಂಡಿದ್ರು ಸಹ ಇಲ್ಲಿ ಅಮೌಂಟ್ನ ಕೊಡಬೇಕಾಗುತ್ತೆ. ಈ ಎಲೆ ತಟ್ಟೆಯನ್ನು ಒಡಿಸ್ಕೊಂಡು ನೆಕ್ಸ್ಟ್ ನಾವು ತಡೆಯನ್ನು ಒಡಿಸ್ಕೊಳೋದಕ್ಕೆ ಹೋಗೋಣ ಬನ್ನಿ. ಇದೇ ತಡೆಯನ್ನು ಒಡೆಯುವಂತಹ ಜಾಗ. ಇಲ್ಲಿ ಒಂದು ತಡೆಗೆ 10 ರೂಪೀಸ್ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ. ನಾವು ಫ್ಯಾಮಿಲಿಯಲ್ಲಿ ಎಷ್ಟು ಜನ ಹೋದ್ರೂ ಸಹ ಇಲ್ಲಿ ತಡೆಯನ್ನು ಒಡಿಸ್ಕೊಳೋದಕ್ಕೆ ಎಷ್ಟು ನಾವು ಪೂಜೆ ಐಟಮ್ನ ತಗೊಂಡ್ಬಂದಿರ್ತೀವಿ ಅದ್ರ ಮೇಲೆ ಇಲ್ಲಿ ಚಾರ್ಜಸ್ನ ಮಾಡ್ತಾರೆ. ಒಳಗಡೆ ಬಂದ್ಮೇಲೆ ಇಲ್ಲಿ ತಡೆಯನ್ನು ಹೊಡಿತಿರ್ತಾರೆ ನೋಡಿ. ಇಲ್ಲಿ ಯಾವ ರೀತಿ ತಡೆಯನ್ನು ಹೊಡಿತಾರೆ ಅಂತ ಅಂದರೆ, ಮೊದಲು ಮಡಿಕೆಯನ್ನು ಇಡ್ತಾರೆ, ಅದ್ರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಅದಾದ್ಮೇಲೆ ನಿಂಬೆ ಹಣ್ಣನ್ನ ಇಡ್ತಾರೆ. ಅದನ್ನ ನಾವು ದಾಟ್ಕೊಂಡು ಹೋಗಬೇಕು. ಫ್ಯಾಮಿಲಿ ಫುಲ್ಲು ಯಾರ್ಯಾರು ಇರ್ತಾರೋ ತಡೆಯನ್ನು ಒಡಿಸ್ಕೊಳಕ್ಕೆ ಬಂದಿರೋರು ಅವರೆಲ್ಲನೂ ದಾಟ್ಕೊಂಡು ಹೋಗಾದ್ಮೇಲೆ ಹಿಂದೆ ತಿರುಗಿ ನೋಡಬಾರ್ದು. ಅವರು ಅದನ್ನ ಕಲ್ಲಲ್ಲಿ ಹೊಡಿತಾರೆ. ಈ ರೀತಿ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಕಷ್ಟಗಳು ಅಡೆತಡೆಗಳು ಬಂದಿರೋದೆಲ್ಲನೂ ಈ ರೀತಿ ಒಡೆದೋಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಇಲ್ಲಿ ಮುಂದೆ ಬಂದಿದ ತಕ್ಷಣ ನಾವು ಮೊಟ್ಟೆಯನ್ನು ಸಹ ತಗೊಂಡು ಬಂದಿರ್ತೀವಲ್ಲ, ಅದನ್ನ ಇಲ್ಲಿರುವಂತಹ ಕಲ್ಲು ಬಂಡೆಗೆ ಹೊಡಿತಾರೆ. ಇಷ್ಟನ್ನು ತಡೆಯನ್ನ ಒಡಿಸ್ಕೊಳ್ಳುವಂತಹ ಪ್ರೋಸೆಸ್ ಅಂತ ಹೇಳಬಹುದು. ಇಲ್ಲಿ ತಡೆಯನ್ನ ಒಡಿಸ್ಕೋಬೇಕು ಅಂತ ಅಂದ್ರೆ ಪೂಜೆ ಸಾಮಾನ್ ಜೊತೆಗೆ 100 ರೂಪೀಸ್ ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕು. ಇಲ್ಲಿ ಅಲ್ಲಲ್ಲಿ ಕೊಡಬೇಕಾಗಿರುತ್ತೆ ಅಮೌಂಟ್ನ. ಇಲ್ಲಿ ಅನೇಕ ಜನರು ಬಂದು ತಾಯಿಯನ್ನ ದರ್ಶನವನ್ನ ಮಾಡಿ ಅನ್ಕೊಂಡಿರುವ ಕೆಲಸಗಳು ನೆರವೇರಬೇಕು ಅಂತ ಬೇಡ್ಕೊಂಡು ಹೋಗಿರ್ತಾರೆ. ಆ ಕೆಲಸಗಳು ನೆರವೇರಾದ್ಮೇಲೆ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ವನಭೋಜನವನ್ನ ಮಾಡಿ ತಿಂತಾರೆ. ನೀವು ಸಹ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ತಾಯಿಯ ದರ್ಶನವನ್ನ ಪಡ್ಕೊಂಡು ತಡೆಯನ್ನ ಒಡಿಸ್ಕೊಂಡು ನೋಡಿ. ನೀವು ಅನ್ಕೊಂಡಿರುವ ಕೆಲಸಗಳಿಗೆ ಯಾವುದೇ ಅಡ್ಡಿ ಆತಂಕಗಳು ಬರ್ದಂಗೆ ತಾಯಿ ನಿಮ್ಮನ್ನ ಕಾಪಾಡ್ತಾರೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.